ಇನ್ನು ಮುಂದೆ ಉತ್ಪನ್ನಗಳ ಮೇಲೆ ಕನ್ನಡದಲ್ಲೇ ಹೆಸರು ಕಡ್ಡಾಯ. ಕನ್ನಡದಲ್ಲಿ ಹೆಸರನ್ನು ಮುದ್ರಿಸುವುದಕ್ಕೆ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಸರ್ಕಾರಿ ಖಾಸಗಿ ಕ್ಷೇತ್ರದಲ್ಲಿ ತಯಾರಾಗುವಂಥ ಉತ್ಪನ್ನಗಳ ಮೇಲೆ ಕನ್ನಡದಲ್ಲೇ ಹೆಸರನ್ನು ಮುದ್ರಿಸಬೇಕು. ರಾಜ್ಯದಲ್ಲಿ ತಯಾರಿಸಿದಂಥ ಮಾರುವಂಥ ಉತ್ಪನ್ನಗಳಿಗೆ ಇದು ಅನ್ವಯ ಆಗುತ್ತೆ. ಹೆಸರು ನಿರ್ದೇಶನ ಬೇರೆ ಭಾಷೆ ಜೊತೆಗೆ ಕನ್ನಡದಲ್ಲೂ ಇರಬೇಕು. ಎಲ್ಲ ಕೈಗಾರಿಕೆ ಉತ್ಪನ್ನದಾರರು ಕಟ್ಟುನಿಟ್ಟಾಗಿ ಇದನ್ನು ಪಾಲಿಸಬೇಕು. ರಾಜ್ಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಖಡಕ್ ಆದೇಶವನ್ನು ಹೊರಡಿಸಿದ್ದಾರೆ. ಒಂದು ಕಡೆಯಿಂದ ಕರ್ನಾಟಕದ ಕಂಡಕ್ಟರ್ನ ಮೇಲೆ ಮರಾಠಿ ಪುಂಡರು ದೌರ್ಜನ್ಯ ಮೆರೆದು, ಇದಾದ ನಂತರ ಇವತ್ತು 22ನೇ ತಾರೀಕಿಗೆ ಕರ್ನಾಟಕ ಬಂದ್ 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 ಮಾಡ್ತೀವಿ ಅಂತ ಹೇಳಿ ಕನ್ನಡ ಸಂಘಟನೆಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾವೆ. ಇದರ ಮಧ್ಯೆ ಸರ್ಕಾರದ ಈ ಕ್ರಮ ನನಗೇನೋ ಅನಿಸುತ್ತೆ ಮೂಗಿಗೆ ತುಪ್ಪ ಸವರುವಂಥ ಕೆಲಸ ಮಾಡ್ತಾ ಇದೆ ಅಂತ. ಈ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿಯಲ್ಲಿ ಮಾತಾಡೇ ಇರಲಿಲ್ಲ. ಕಂಡಕ್ಟರ್ನ ಮೇಲೆ ಹಲ್ಲೆ ಆಗಿದೆ, ಆದರೂ ಕೂಡ ಸರ್ಕಾರದ ಒಬ್ಬರು ಸಚಿವರು, ಜವಾಬ್ದಾರಿಯುತ ಸಚಿವರು ಮಾತನಾಡಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಒಂದು ಸಣ್ಣ ಮಟ್ಟಿಗೆ ಜನಾಕ್ರೋಶ ವ್ಯಕ್ತವಾಗಿತ್ತು. ಅದರಲ್ಲೂ ಪ್ರಮುಖವಾಗಿ ಕನ್ನಡ ಪರ ಸಂಘಟನೆಗಳಿಂದ ಆಕ್ರೋಶ ವ್ಯಕ್ತವಾಗಿತ್ತು. ಸೊ ಅದನ್ನು ಮರೆಮಾಚೋದಕ್ಕೆ ಈ ಕ್ರಮನ ಅಂತ. ಈ ಹಿಂದೆ ಕನ್ನಡ ನಾಮಫಲಕವನ್ನು ಕಡ್ಡಾಯ ಅಂತ ಮಾಡಿದರು. 60/40 60:40 ಕನ್ನಡ ನಾಮಫಲಕ ಇರಬೇಕು ಅಂತ ಹೇಳಿದರು. ಇದಾದ ನಂತರ ಕರ್ನಾಟಕದಲ್ಲಿ ತಯಾರಾಗುವಂಥ ಉತ್ಪನ್ನಗಳು ಯಾವುದೇ ಪ್ರಾಡಕ್ಟ್ಗಳಾಗಿರ್ಬೋದು, ಅದು ಖಾಸಗಿ ಆಗಿರ್ಬೋದು ಅಥವಾ ಸರ್ಕಾರಿ ಆಗಿರ್ಬೋದು, ಅದರ ಮೇಲೆ ಕನ್ನಡದಲ್ಲೇ ಹೆಸರನ್ನು ಮುದ್ರಿಸಬೇಕು. ಇದು ಕಡ್ಡಾಯ ಅಂಥೇಳಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.